ಡಿಂಪು ಆ ಲೋಡಲ್ಲಿ ನನ್ನ ಮಗನೇನೆ ಅಲ್ಲಿ ಬರ್ತಾ ಇದ್ದಾನಲ್ಲ ಅವನು ಅವಾಗ ಬಟ್ಟೆ ಬದಲಾಯಿಸ್ಕೊಂಡು ಬರ್ತಾ ಇದ್ದಾನೆ. ಅವ್ನಿಗೆ ಯಾವ ಉದ್ದೇಶ ಏನು ಅಂತ ಕೇಳಬೇಕಾ ನನ್ನ ಮಗನೇ? ಡಿಂಪು ಹಿಂಗೆ ಮಾಡ್ತಾ ಇರೋದು ನೀನೇ ಸರಿಯಾಗಿ ಹಿಡ್ಕೊಂಡು ಬಾರಿಸಿ ಹೇಳ್ತೀನಿ. ಬರಲಿ 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 ನನ್ನ ಮಗ ಬರಲಿ, ಅವನೇ ಇರಬೇಕು. ಏನೋ ತಗೊಂಡ್ಬರ್ತಾ ಇದ್ದಾನಲ್ಲ ಇಲ್ಲಿ ಗಲಾಟೆ ಮಾಡೋಕ್ಕೆ ಸುಮ್ಮನೆ ನೋಡು. ಅಬ್ಬಬ್ಬಬ್ಬ ಎಂತೆಂಥ ಜನ ಇರ್ತಾರಪ್ಪ. ಅಯ್ಯೋ ಅಯ್ಯೋ ಏನು ಮೋಸ ಮಾಡೋ ಅಂಥ ಜನ ಇರ್ತಾರೆ, ಸುಮ್ಮನೆ ಏನಾದರೂ ಮಾಡಿ ಕೆಡ್ಸೋ ಅಂಥ ಜನ ಇರ್ತಾರೆ ಅಂತ ಇದರಿಂದ ನೋಡಿ ತಿಳಿಬೇಕು. ಬನ್ನಿರಿ ಸರ್, ಏನು ಕೊಡಲಿ? ಏನು ಬೇಡ, ಈ ಅಂಗಡಿಲಿ ಸೋಪ್ ತಗೊಂಡೋಗಿದ್ವಿ. ಈ ಸೋಪ್ ನೋಡು ಏನೇನು ಚೆನ್ನಾಗಿಲ್ಲ, ಎಲ್ಲ ಸ್ಟಾಕ್ ಮಾಡಿ ಇಟ್ಕೊಂಡಿದ್ದೀರಾ ನೀವು. ಮೈಸೂರು ಸ್ಯಾಂಡಲ್ ಸೋಪ್ ಅಂದರೆ ಹಿಂಗಿರುತ್ತೆ ಗೊತ್ತಾ? ಎಷ್ಟು ಚೆನ್ನಾಗಿರುತ್ತೆ. ಇದೊಂದು ಸ್ವಲ್ಪನೂ ಸ್ಮೆಲ್ ಇಲ್ಲ, ಏನಿಲ್ಲ, ಮುರಿದು ಹೋಗ್ತಾ ಐತೆ. ನೋಡಿ ಇದ್ರೊಳಗಡೆ ಹೆಂಗೆ ಮುರಿದು ಹೋಗೈತೆ ಅಂತ ಹೇಳಿ. ಇಂಥ ಐಟಮ್ ಏನಕ್ಕೆ ತರಿಸ್ತೀರಾ ನೀವು? ಹೌದಾ, ಕೊಡ್ರಿ ಇಲ್ಲಿ ನೋಡೋಣ. ಈ ಅಂಗಡಿಲಿ ಬರೀ ಇದೇನಾ? ಬರೀ ಇದೇನಾ ಯಾವಾಗ್ಲೂ? ಯಾವಾಗ ತಗೊಂಡೋಗಿದ್ದೆ ಅಣ್ಣಯ್ಯ ನೀನು ಇದನ್ನ? ಮೊನ್ನೆ ರೇಷನ್ ತೊಗೊಂಡೋಗಿದ್ದೆ, ಅವಾಗ ತಗೊಂಡೋಗಿದ್ದೆ ಇದನ್ನ. ನೋಡಿ ಹೆಂಗೈತೆ ಅಂತ ಹೇಳಿ. ಹೌದಾ, ನೋಡಿ ಯಾಕೆ ಈ ಥರ ಮಾಡಬೇಕು? ಇವ್ರ ಅಂಗಡಿ ಓನರ್ಗೆ ಹೇಳ್ತೀನಿ ತಡೀರಿ. ಹರ್ಷ ಬಾಯಿಲಿ ಬನ್ನಿರಿ, ಈ ಕಡೆ ಬನ್ನಿ, ಹಿಂದ್ಲಿಂದ ಬನ್ನಿ ನೀವು. ಹಿಂದ್ಲಿಂದ ಯಾಕೆ ಬರಬೇಕು? ಅದು ನಾ ಫಸ್ಟು ಚೇಂಜ್ ಮಾಡಿಕೊಡಿ, ಇಲ್ಲಾಂದರೆ ತೊಗೊಂಡೋಗಿ. ಎಲ್ಲ ನಾನು ಜೋರಾಗಿ ಗಲಾಟೆ ಮಾಡ್ತಾ ಇದ್ದೀನಿ, ಗೊತ್ತಾಗಲ್ವಾ ನಿಮಗೆ ಸ್ವಲ್ಪನಾದ್ರೂ? ಹಿಂದ್ಗಡೆ ಹೋಗಿ ಹಿಂದಿ ಕೊಡು ಅಂತ ಹೇಳ್ತಾ ಇದೆಯಾ? ಏನು ಬೇಕಾಗಿಲ್ಲ. ಈ ಅಂಗಡಿಲಿ ಐಟಮ್ ಚೆನ್ನಾಗಿರಲ್ಲ. ಏನು ಅಂದ್ಕೊಂಡಿದ್ದೀರಾ ನೀವು? ಮನೆಗೆ ಬಳಸೋ ರೇಷನ್ನು ಹೆಂಗಿರಬೇಕು? ಹೆಂಗಿರಬೇಕು ಅಂತ ಹೇಳಿ, ಚೆನ್ನಾಗಿರಬೇಕು. ಅದು ಬಿಟ್ಬಿಟ್ಟು ಹಿಂಗೆಲ್ಲ ಮಾಡಿದ್ರೆ ಹೊಟ್ಟಿಗೆ ತಿನ್ನೋದು ಏನು ಅಂದ್ಕೊಂಡಿದ್ದೀರಾ? ಇದೆಲ್ಲನ ಮೈಗೆ ಹಾಕೊಂಡ್ಮೇಲೆ ಎಲ್ಲನ ತೀಟೆ ಆಗೋದು, ಗುಳ್ಳೆ ಆಗೋದು, ಈ ಥರ ಆಗ್ಬಿಟ್ರೆ ಹೆಂಗೆ? ಒಂದು ಸೋಪ್ ತಗೊಂಡೋಗಿ ಅಲ್ಲೇ ಗುಳ್ಳೆ ಆಗಿತ್ತು. ಮೈಯೆಲ್ಲನ ಅಲರ್ಜಿ ಆಗಿತ್ತು. ಇದು ಹೆಂಗೆ? ಯಾಕಿಂತ ತರಿಸ್ತೀರಾ? ಗೊತ್ತಾಗಲ್ವಾ ನಿಮಗೆ? ಹಾಗೆ ಹೀಗೆ ಹಿಂಗೆಲ್ಲ ಮಾಡೋದು ಸರಿ ಇಲ್ವಾ? ಅದು ಯಾಕಮ್ಮ ಹಂಗೆ ಬಿಸಾಕ್ತೀಯಾ? ಐಟಮು ಒಳ್ಳೆ ಐಟಮ್ ತರಿಸ್ರಿ. ಅದು ತಂದಿರೋದನ್ನ ಅಲ್ಲಿ ಒಳಗಡೆ ಬೇರೆ ಬಿಸಾಕ್ತಾ ಇದೆಯಾ? ನನ್ನಂಗೆ ಯಾರಿಗೂ ಕೊಡೋಕೆ ಹೋಗ್ಬೇಡ ನೀನು. ನನ್ನ ಮಗನೇ, ನಿನಗೆ ಎಷ್ಟೈತಲ್ಲೋ? ಎಷ್ಟೈತೆ? ನಮ್ಮ ಅಂಗಡಿಲಿ ಏನು ತಗೊಂಡೇ ಹೋಗಿಲ್ಲ, ಸುಮ್ಮನೆ ಗಾಂಚಲಿ ಮಾಡ್ತೀಯನೋ? ಅಯ್ಯೋ, ಯಾಕೆ ಹೊಡಿತಾ ಇದ್ದೀರಾ? ನೀವಂತ ಐಟಮ್ ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ ಹೊಡಿತಾ ಇದ್ದೀರಾ? ನೀನು ಯಾವನ್ ಹೇಳು, ಅದು ಯಾಕೆ ಹಿಂಗೆ ಮಾಡ್ತಾ ಇದೆಯಾ ಅಂತ ಹೇಳಿ. ಆಗ್ಲೆಲ್ಲ ಬಟ್ಟೆ ಬದಲಾಸ್ಕೊಂಬರೋದು, ಕನ್ನಡಕ ಇಕ್ಕೊಂಬರೋದು, ಮೀಸೆ ಹಾಕೊಂಬರೋದು, ಹಿಂಗೆ ಮಾಡ್ತಾ ಇದೆಯೇನಲ್ಲ ಅಲ್ಕಸುವ? ಯಾಕೋ ಹಿಂಗೆ ಮಾಡ್ತಾ ಇದೆಯಾ? ನಮ್ಮ ಅಂಗಡಿಲಿ ಇನ್ನೂವರೆಗೆ ತಿಂತದ್ದು ಐಟಮ್ಮು ತೊಗೊಂಡು ಯಾರು ಹಿಂಗೆ ಮಾಡಿಲ್ಲ. ಏನು ಒಂದೇ ವ್ಯಾಪಾರ ಆಗಲ್ಲ ಅಂತ ತಿಳ್ಕೊಬಿಟ್ಟಿದ್ಯಾ? ವ್ಯಾಪಾರ ಆಗುತ್ತೆ, ಇಲ್ಲೆಲ್ಲ ಸೇಲ್ ಆಗುತ್ತೆ. ಸೇಲ್ ಆಗದಿರೋ ಹತ್ರ ಆದರೆ ಹಿಂಗಾಗಿರುತ್ತೆ. ಅದು ಬಿಟ್ಬಿಟ್ಟು ಇಲ್ಲಿ ತಂದು ನೀನು ಯಾವನೋ ಹೇಳೋ ಬೊಗಳೋ. ಅಲ್ಲ, ಯಾಕೆ ಹೊಡಿತಾ ಇದ್ದೀರಾ ನೀವಿಬ್ರು ಸೇರ್ಕೊಂಡು? ಸುಮ್ಮನಿರಲೇ. ನಿನ್ನಿಂದ ನಾನು ಬೈಸ್ಕೊಂಡಿದ್ದೀನಿ. ಯಾವತ್ತೂ ಬೈಸ್ಕೊಂಡಿರಲಿಲ್ಲ ನಾನು ಈ ಥರನ. ನಿನ್ನಿಂದ ಬೈಸ್ಕೊಂಡಿದ್ದೀನಿ. ಸುಮ್ಮನಿರಲೇ, ಹೇಳಲೇ ಅದೇನಾಗೈತಿ ಅಂತ. ಡಿಂಪು ಪೊಲೀಸ್ನವ್ರಿಗೆ ಇಟ್ಕೊಡ್ಬೇಕಿಂತ ನನ್ನ ಮಕ್ಕಳನ್ನೆಲ್ಲ ಪೊಲೀಸ್ನವ್ರಿಗೆ ಇಟ್ಕೊಟ್ರೇನೆ ಸರಿ, ಅವು ಮುಚ್ಕೊಂಡು ಸುಮ್ಮನೆ ಆಗ್ತಾರೆ. ಯಾಕೆ ಹಿಂಗೆ ಮಾಡ್ದ ಅಂತ ಹೇಳು. ಹೇಳೋವರೆಗೂ ಬಿಡಲ್ಲ, ಹೇಳಿದ್ರೇನ ಬಚಾವ್ ಆಗ್ತಾನೆ. ಹೇಳಲಿಲ್ಲ ನಾನೇನು ಪೊಲೀಸೇ ಕರ್ಕೊಂಬರ್ತೀನಿ ಹೋಗಿ. ಹಿಂಗೆ ಮಾಡ್ತಾ ಇದ್ದಾನೆ ಸರ್ ಸುಮ್ಮನೆ ಬಂದು. ನಾನು ಅಂಗಡಿಲಿ ಕೆಲಸ ಮಾಡ್ತಾ ಇದ್ರೆ ನನ್ನ ಮೇಲೆ ಸುಮ್ಮನೆ ಆರೋಪ ಮಾಡಿ ಹಿಂಗೆ ಮಾಡ್ತಾ ಇದ್ದಾನೆ ಸರ್ ಒಬ್ಳು ಹೆಣ್ಮಗಳ ಮೇಲೆ ಅಂತ ಹೇಳಿ ನಾನು ಕಂಪ್ಲೇಂಟ್ ಕೊಡ್ತೀನಿ ನನ್ನ ಮಗನೇ. ಆವಾಗ ನೀನು ಈಚೆಗೆ ಬರಬಾರ್ದು. ಹೇಳೋ, ಯಾಕೆ ಹಿಂಗೆ ಮಾಡ್ತಾ ಇದೆಯಾ? ಯಾರೋ ನೀನು? ಹೇಳೋ, ಯಾರು ಹೇಳ್ಕೊಟ್ರೋ ನಿನಗೆ ಹಿಂಗೆ ಮಾಡು ಅಂತ? ಅಯ್ಯೋ ಡಿಂಪೋಕ್ಕ, ಯಾಕೆ ಹಂಗೆ ಹೊಡಿತಾ ಇದ್ರೆ? ಯಾಕೆ? ಅವನು ಯಾರು? ಇವನು ಯಾಕೆ ಕಳ್ಳ ಹರ್ಷ? ಇವನು ಯಾಕೆ ಕಳ್ಳ? ನಮ್ಮ ಮೇಲೆ ಸುಮ್ಮನೆ ಆರೋಪ ಮಾಡ್ತಾ ಇದ್ದಾನೆ. ಬಂದು ಈ ಥರದ್ದೆಲ್ಲ ಕೊಡ್ತಾ ಇದೆಯಾ ಅಂತ ಹೇಳಿ ನಮ್ಮ ಅಂಗಡಿ ಕೆಟ್ಟ ಹೆಸರು ಬರಬೇಕು ಅಂತ ಎಲ್ಲರೂ ನಿಂತ್ಕೊಂಡು ನೋಡಂಗೆ ಜನ ಬಂದಾಗ ಹಿಂಗೆ ಮಾಡ್ತಾ ಇದ್ದಾನೆ ಇವನು. ಒಂದೊಂದು ಸತಿ ಒಂದೊಂದು ಬಟ್ಟೆ ಹಾಕ್ಕೊಂಡು ಒಂದೊಂದು ಇಟ್ಕೊಂಡು ಬರ್ತಾ ಇದ್ದಾನೆ. ಇನ್ನೊಂದು ಮಗ ಬಂದು ಸೋಪೇ ತಗೊಂಡೋಗಿಲ್ಲ. ಸೋಪ್ ನೋಡಿ ನೀವು ಕೊಟ್ಟಿರೋದು ಹೇಗೈತೆ, ಎಲ್ಲನ ಎಕ್ಸ್ಪೈರ್ ಡೇಟ್ ಆಗೈತೆ ಅಂತ ತಂದವನಿ. ಎಷ್ಟು ಇರಬೇಡ ಈ ನನ್ನ ಮಗುಗೆ. ಸುಮ್ಮನೆ ಯಾಕಲ್ಲ ಹಿಂಗೆ ಮಾಡ್ತಾ ಇದೆಯಾ? ಏನೋ ಉದ್ದೇಶ ಐತೆ ಹರ್ಷ, ಅದಕ್ಕೆ ಹಿಂಗೆ ಮಾಡ್ತಾ ಇದ್ದಾನೆ ಇವನು. ಅದ್ಯಾಕೆ ಸುಮ್ಮನೆ ಹೊಡಿತೀರಾ? ಬಿಟ್ಬಿಡ್ರಿ. ನಾನು ಏನು ಮಾಡಿದೆ? ಹೇಳತ್ತಪ್ಪ ಹಿಂಗಾಗೈತೆ ಅಂಗಡಿ ಐಟಮ್ ಅಂತ ಹೇಳತ್ತಪ್ಪ, ಹೊಡಿತಾ ಇದ್ರಲ್ಲ. ಫಸ್ಟ್ನೇ ದಿನ ರವೆ ತಂದನು ನೀನೆ, ಫಸ್ಟ್ನೇ ದಿನ ಬಿಸ್ಕೆಟ್ ತಂದವನು ನೀನೆ, ಅವಾಗೆಲ್ಲನ ಇನ್ನೂ ಏನೇನೋ ತಗೊಂಡು ಬಂದು ವಾಪಸ್ ಕೊಟ್ಟವನೆಲ್ಲ ನೀನೇನೆ. ಅಗ್ಲಲ್ಲ ನನ್ನ ಬಟ್ಟೆ ಹಾಕೊಂಡು ಬಂದು ಹಿಂಗೆ ಮಾಡ್ತಾ ಇದೆಯಾ ಇಲ್ಲಿ? ಯಾಕೋ ಹಿಂಗೆ ಮಾಡ್ತಾ ಇದೆಯಾ? ಯಾರೋ ನೀನು ಹೇಳು, ಇಲ್ಲಾಂದರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಇಲ್ಲೋಡು ನಾನು ಒಬ್ಳು ಹೆಣ್ಮಗಳು ಹಿಂಗೆ ಕೆಲಸ ಮಾಡಬೇಕಾದ್ರೆ ಬಂದು ಹಿಂಗೆ ಟಾರ್ಚರ್ ಮಾಡ್ತಾನೆ ಇವನು ಅಂತ ಹೇಳಿ ನಾನು ಕಂಪ್ಲೇಂಟ್ ಕೊಟ್ಟು ಒಳಗಡೆ ಹಾಕಿಸ್ಬಿಡ್ತೀನಿ ನನ್ನ ಮಗನೇ. ಹೇಳೋ, ಅದು ಯಾಕೆ ಹಿಂಗೆ ಮಾಡ್ತಾ ಇದೆಯಾ? ಅಲ್ಲ, ನಾನು ಕೊಟ್ಟೇ ಇಲ್ಲ. ನನಗೆ ಅವತ್ತೇ ಡೌಟ್ ಬಂತು, ಯಾಕೆ ಹಿಂಗೆ ಕೊಟ್ಟಿದ್ದೀನಿ ನಾನು ನೋಡಿಲ್ವಾ ಅಂತ ಹೇಳಿ. ಯಾವ ಇಲ್ಲವೇ ಇಲ್ಲ, ಏನಾದರೂ ಹಿಂದೆಗಡೆ ಬಿದ್ದಿರೋದೇನಾದರೂ ಕೊಟ್ಟಿದ್ದೀನೇನೋ ಅಂತೇಳಿ ಸುಮ್ಮನಾಗ್ಬಿಟ್ಟೆ. ನಾನು ಬೈದೆ, ನನಗೆ ಬೇಜಾರಾಯಿತು. ನೀನು ಬೈದಿದ್ದಕ್ಕೆ ನೀನು ಬೇಜಾರು ಮಾಡ್ಕೊಂಡೆ. ನೋಡಿ ಏನು ನನ್ನ ಮಗನಿಂದ ಆಗ್ತಾ ಇರೋದು, ಈ ವಲ್ಕ ನನ್ನ ಮಗನಿಂದ. ಯಾಕೋ ವರ್ಷ ಗಲಾಟೆ ಹಿಂಗೆ ಅಣ್ಣ ನೋಡೋಣ. ಈ ನನ್ನ ಮಗನೇ ಹಿಂಗೆ ಮಾಡ್ತಾ ಇರೋದು ನಮ್ಮ ಅಂಗಡಿ ಹತ್ರ. ಸುಮ್ಮನೆ ಐಟಮ್ ತಗೊಂಡೋಗಿ ಹೋಗೋದೇ ಇಲ್ಲ, ಸುಮ್ಮನೆ ತಗೊಂಬಂದು ಹಿಂಗೆ ಕೊಡ್ತಾ ಇದ್ದಾನೆ. ನಾವು ಅಷ್ಟೊಂದು ಜನ ಬರಬೇಕಾದ್ರೆ ಏನಾದರೂ ತಗೊಂಡೋಗಿರ್ಬೋದೇನೋ ಅಂತ ನಾವು ತಿಳ್ಕೊಂಡಿದ್ದೀವಿ. ನೋಡೋಣ ಹೆಂಗೆ ಮಾಡ್ತಾ ಇದ್ದಾನೆ. ಅದಕ್ಕೇ ಡಿಂಪಕ್ಕನು ಪ್ರಕಾಶ ಇಬ್ಬರು ಕಂಡಿಡಿದು ಸರಿಯಾಗಿ ಇಕ್ತಾ ಇದ್ದಾರೆ. ಇಕ್ಕಿಸ್ಕೊಂಬ್ಲಿ ಗೊತ್ತಾಗುತ್ತೆ. ಇಂಥ ಮಾಡಿದ್ರೆ ಹಿಂಗೆ ಇಕ್ಕಿದ್ರೆ ಮತ್ತೆ ಅಲ್ಲ, ಯಾಕೆ ಹಿಂಗೆ ಮಾಡಬೇಕು? ಏನು ಕೇಳ ಡಿಂಪಕ್ಕ, ನನಗೆ ಏನಾಗಬೇಕು ಅಂತ ಹೇಳಿ. ಏನಾಗಬೇಕು ಅಂತ ಕೇಳ್ಬೇಕಾಯ್ತು ಕಣಪ್ಪ. ಏನಾಗಬೇಕಲ್ಲ ಇಲ್ಲಿ? ಯಾಕೆ ಹಿಂಗೆ ಮಾಡ್ತಾ ಇದೀಯ ಅಂತ ಕೇಳಮ್ಮ. ಹೊಡಿಬೇಡ, ತೆಗೀಲಿ, ಕೇಳು.
ಯಾಕಲ್ಲ ಹಿಂಗೆ ಮಾಡ್ತಾ ಇದೆಯಾ? ಏಯ್ ಎತ್ತ ತಲೆನ ಬಿಡಮ್ಮ ಇಲ್ಲಿ ಡಿಂಪಮ್ಮ ಕೇಳ್ತೀನಿ. ಹೇಳೋ ಬೊಗಳು ಯಾಕೆ ಹಿಂಗೆ ಮಾಡ್ತಾ ಇದೆಯಾ ಹೇಳಲೇ. ಯಾಕಿಲ್ಲ, ನಾನು ನಾನು ಅಂಗಡಿ ಮಾಡಬೇಕಾಗಿತ್ತು. ನನಗೇನು ಕೆಲಸ ಇಲ್ಲ, ಅದಕ್ಕೆ ನಿಮ್ಮ ಅಂಗಡಿ ಚೆನ್ನಾಗಿ ಆಗ್ತಾಯಿತ್ತಲ್ಲ, ನಿಮ್ಮನ್ನು ಇಲ್ಲಿಂದ ಎತ್ತಿಸ್ಬಿಟ್ಟು ನಾನು ಇಲ್ಲೇ ಇಡಬೇಕು ಅಂತ ನಾನು ಓನರ್ ಹತ್ರ ಮಾತಾಡಿದೆ. ಅದಕ್ಕೆ ಓನರು ಅವರು ಇದ್ದಾರಪ್ಪ ಅಂದರು. ಅದಕ್ಕೆ ಅವ್ರನ್ನ ಎತ್ಸೋ ಜವಾಬ್ದಾರಿ ನಂದು ಅಂದೆ. ಅದಕ್ಕೆ ಮಾಡಬೇಡಪ್ಪ ಹಂಗೆಲ್ಲ ಅಂದರು. ಓನರು ಒಪ್ಪಲಿಲ್ಲ. ಏನು ಮಾಡೋಣಪ್ಪ, ಅವ್ರು ಆಲೇ ಭಾಳ ದಿನದಿಂದ ಇದ್ದಾರೆ ಅಂತ ಓನರ್ ಅಂದರು. ಅದಕ್ಕೆ ನಾನು ಇಲ್ಲಿ ಇಡಬೇಕು ಅಂತ ನಾನು ಹಿಂಗೆ ಮಾಡ್ತಾಯಿದ್ದೀನಿ. ಅಲ್ಲಿ ಕಸೋವರ್ ಇಂಥವ್ರನ್ನೆಲ್ಲ ನಾನು ಸುಮ್ಮನೆ ಬಿಡಬಾರ್ದಣ್ಣ ಸೋಮೇಶಣ್ಣ. ಇಂಥವ್ರನ್ನೆಲ್ಲ ಸುಮ್ಮನೆ ಬಿಟ್ಟೋಟು ಜಾಸ್ತಿ ಆಗುತ್ತೆ. ಇಂಥ ನನ್ನ ಮಕ್ಕಳಿಗೆಲ್ಲ ಸರಿಯಾಗಿ ಗ್ರಾಚಾರ ಬಿಡಿಸ್ಬೇಕು. ಇಟ್ಕೊಡ್ಬೇಕು. ಕೇಳ್ಕೊಂಬ ಇಲ್ಲಿ ಹೇಳ್ತೀನಿ, ಬಾ ಇಲ್ಲಿ ಕೇಳ್ಕೊಂಬ. ಇಂಥ ನನ್ನ ಮಕ್ಕಳನ್ನೆಲ್ಲನ ಅಲ್ಲ, ಅವ್ರು ಯಾರೋ ಮಾಡ್ಕೊಂಡು ತಿಂತಾ ಇದ್ದಾರಲ್ಲ, ಅವ್ರ ಹೊಟ್ಟೆ ಮೇಲೆ ಯಾಕೆ ಹೊಡಿಬೇಕು ಅನ್ನೋದು ಪರಿಗೆ ನಾನು ಬೇಡವಾ? ಅಲ್ಲಿ ಕಸುವಾರ್ ಕರ್ಕೊಂಬರಲ್ಲ ಹರ್ಷ, ಹೇಳ್ತೀನಿ. ಕರ್ಕೊಂಡೋಗ್ರಿ, ಕರ್ಕೊಂಡೋಗಿ ಕಂಪ್ಲೇಂಟ್ ಕೊಡಿ. ಪ್ಲೀಸ್, ನಂದು ತಪ್ಪಾಯಿತು, ಬಿಟ್ಬಿಡಿ. ತಪ್ಪಾಯಿತು ನಂದು, ತಪ್ಪಾಯಿತು, ಬಿಟ್ಬಿಡಿ. ಏನೋ ಅನಿವಾರ್ಯ ತಪ್ಪು ಮಾಡಿಬಿಟ್ಟೆ. ನನಗೆ ಕೆಲಸ ಇರಲಿಲ್ವಲ್ಲ, ಕೆಲಸ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಹಿಂಗೆ ಮಾಡಿಬಿಟ್ಟೆ. ದಯವಿಟ್ಟು ನನ್ನ ತಪ್ಪಾಯಿತು, ಬಿಟ್ಬಿಡಿ. ಇನ್ಮೇಲಿಂದ ಹಿಂಗೆ ಮಾಡೋದಿಲ್ಲ. ತಪ್ಪಾಯಿತು, ಬಿಟ್ಬಿಡಿ. ಅಲ್ಲೇ ಎದುರುಗಡೆನೇ ಆಯ್ತಲ್ಲೋ, ಅಲ್ಲಿ ಇಡಬೇಕಾಗಿತ್ತು. ಅಂಗಡಿ ಖಾಲಿ ಆಯ್ತಲ್ಲ ಅಲ್ಲಿ. ಇಲ್ಲಿ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳಿ ಯಾರೋ ಹೇಳಿದ್ರು. ಈ ಅಂಗಡೀಲಿ ಎಷ್ಟು ವ್ಯಾಪಾರ ಆಗುತ್ತೆ, ಸಖತ್ ವ್ಯಾಪಾರ ಆಗುತ್ತೆ ಅಂತ ಯಾರೋ ಹೇಳಿದ್ರು. ಅದಕ್ಕೇ ಇದೇ ಜಾಗದಲ್ಲಿ ಇಟ್ಟರೆ ನನಗೂ ಆಗ್ಬೋದಲ್ಲ ಅಂತ ಹೇಳಿ ನಾನು ಇಡೋಣ ಅಂತ ಹೇಳಿ ಪ್ರಯತ್ನ ಪಟ್ಟೆ. ಇಂಥವೇನಕ್ಕೆ ಮಾಡ್ತೀಯಲ್ಲೇ? ಇಂಥವೇನ ಮಾಡಿದ್ರೆ ನೋಡು, ಇದೊಂದು ಸತಿ ಬಿಡತ್ತ ಹೋಗ್ಲಿ ಅಂತ ಸುಮ್ಮನೆ ಆಗ್ತೀನಿ. ಇಲ್ಲ ಹರ್ಷ, ಸುಮ್ಮನೆ ಆಗ್ಬೇಡ. ಇನ್ನೊಂದು ದಿವಸ ಇನ್ನೊಂದು ಮಾಡ್ತಾರೆ, ಸುಮ್ಮನೆ ಆಗ್ಬೇಡ. ಹೋಗು, ಸೋಮೇಶಣ್ಣ ಹೇಳ್ತಾರದು ನಿಜ, ಕರ್ಕೊಂಡು ಹೋಗು. ನೀನು ಅಯ್ಯೋ ಪಾಪ ಅಂತೀಯ, ಆದರೆ ಜನಗಳಿಗೆ ನೀನು ಅಯ್ಯೋ ಪಾಪ ಅನ್ನೋದು ಕಾಣಿಸಲ್ಲ. ಅವ್ರು ನೋಡು ಹೆಂಗೆ ಇದು ಮಾಡ್ತಾ ಇದ್ದಾನೆ ಅವನು. ಸ್ವಲ್ಪನಾದ್ರೂ ಅವ್ರ ಹೊಟ್ಟೆ ಮೇಲೆ ನಾನು ನೋಡಿದು ನಾನು ಹೆಂಗೆ ಉದ್ಧಾರ ಆಗೋಣ ಅಂತ ಹೇಳಿ ಸ್ವಲ್ಪನಾದ್ರೂ ಯೋಚನೆ ಮಾಡೋದು ಬೇಡವಾ ಅವನು? ಹಿಂಗೆ ಮಾಡ್ತಾ ಇದ್ದಾನಲ್ಲ. ಈಗಿನ ಜನಗಳಿಗೆ ಮನುಷ್ಯತ್ವ ಇಲ್ಲ ಅಣ್ಣ, ಮನುಷ್ಯತ್ವನೇ ಇಲ್ಲ ಬಿಡು. ಅಯ್ಯಪ್ಪ, ಎಂಥ ಜನಗಳು ಇದ್ದಾರೆ ಅಂದರೆ ಹಾಲನ್ನು ಕುಡಿದ ಜನರು ವಿಷವನ್ನೇ ಕಕ್ಕುತ್ತಲಿರೋ ಅಂಥ ಜನ ಇರೋದು. ಇಂಥನ್ನೆಲ್ಲ ನೋಡಿ ಹಾಡು ಮಾಡಿರೋದು. ಅಲ್ಲ, ಒಬ್ರು ಹೊಟ್ಟೆ ಮೇಲೆ ಹೊಡೆದು ಇವನು ಉದ್ಧಾರ ಆಗಕ್ಕೆ ನೋಡ್ತಿದ್ದಾನಲ್ಲ, ಇವನೆಂಥ ಖತರ್ನಾಕ್ ಇರ್ಬೇಕು ಇವನು. ಹೇಳ್ಕೊಂಡು ಹೋಗೋ ವರ್ಷ ಬಿಡಬೇಡ ಈ ನನ್ನ ಮಗನ. ಬೇಡ ಪ್ಲೀಸ್, ಪ್ಲೀಸ್ ಬೇಡ. ಅಯ್ಯೋ ಬೇಡ, ಇದೊಂದು ಸತಿ ಕ್ಷಮಿಸ್ಬಿಡಿ. ಅಯ್ಯೋ ಬೇಡ, ನಾನು ಇನ್ಮೇಲಿಂದ ಹಿಂಗೆ ಬರಲ್ಲ. ನಾನು ಇನ್ನು ಬೇರೆ ಏನಾದರೂ ಮಾಡ್ತೀನಿ. ಇದೇ ಅಂಗಡಿಗೆ ಹಿಂಗೆ ಮಾಡ್ತೀನಿ ಅಂತ ನಾನು ಮಾಡಲ್ಲ. ಇನ್ಮೇಲಿಂದ ಮಾಡೋದಿಲ್ಲ ಹಿಂಗೆ. ಬೇರೆ ಅದೇನಾದರೂ ಬಿಸ್ನೆಸ್ ಮಾಡ್ತೀನಿ, ಹಿಂಗೆ ಮಾಡೋದಿಲ್ಲ. ದಯವಿಟ್ಟು ಕ್ಷಮಿಸಿ. ನನ್ನ ಮಗನೇ, ಇಂಥವೇನಾದರೂ ಮಾಡಿಬಿಟ್ರೆ ಏನಿಲ್ಲ ನೋಡು. ಇನ್ನೊಂದು ಕಡೆ ಕಿಕ್ಕಲ್ಲ, ನಿನಗಾಗೋದು ಅವ್ರಿಗಾಗುತ್ತೆ. ಒಂಥರ ಅಲ್ಲಿ ನಿನ್ನಂಥ ಎಷ್ಟು ಜನ ಮಾಡಿ ವಿರುದ್ಧವಾಗಿ ಮಾಡಬೇಕು ಅಂತ ಹೋದರು ಯಾವತ್ತೂ ಉದ್ಧಾರ ಆಗಲ್ಲ. ನಮಗೆ ಏನು ಬೇಕೋ ಅದನ್ನು ಮಾಡ್ಕೊಂಬಕ್ಕೆ ಹೋಗ್ಬೇಕು. ಒಬ್ರು ಮಾಡ್ತಾ ಇದ್ದಾರೆ ಅಂತ ನೋಡಿ ಒಬ್ರು ನೋಡಿ ಮಾಡೋಕ್ಕೆ ಹೋದರೆ ನನ್ನ ಮಕ್ಕಳು ಯಾವತ್ತೂ ಉದ್ಧಾರ ಆಗಲ್ಲ. ಬಿಡಕ್ಕಾತ್ಲಾಗೆ ಹೋದ್ರು ಹೋಗ್ಲಿ. ನಡಿಯಲ್ಲ ಲೋಫರ್, ನಡಿಯ ಆಚೆಗೆ, ನಡಿಯ ಫಸ್ಟು. ಹೋಗ್ತೀನಣ್ಣ, ಇನ್ಮೇಲೆ ಯಾವುದೇ ತೊಂದರೆ ಮಾಡಲ್ಲ. ಹೋಗ್ತೀನಿ. ನಾವು ಕಂಡಿಡಿಯೋಕ್ಕೆ ಗೊತ್ತಾಯ್ತಣ್ಣ. ಕಂಡಿಡಿಲಿಲ್ಲ ಅಂದರೆ ನಾವು ಸುಮ್ಮನೆ ಬೈಸ್ಕೊಂತಿದ್ವಿ ಆಗ್ಲಲ್ಲ ಹರ್ಷಂತಾಗೆ. ಹರ್ಷ ನಮಗೆ ಬೈದ ಅಂತ ಅವ್ನು ಬೇಜಾರ ಮಾಡ್ಕೊಂಬನು. ಅಯ್ಯೋ, ನಮ್ಮ ಮನೆಯವ್ರಂತೂ ಪಾಪ ಮೊನ್ನೆ ಯಾವತ್ತೂ ನನಗೆ ಕೊಟ್ಟೇ ಇರಲಿಲ್ಲ ಕಣೆ. ಅದು ಹೆಂಗಾಯ್ತು ಅಂತ ಅವ್ರು ಅದನ್ನೇ ಯೋಚನೆ ಮಾಡ್ತಾ ಕೂತ್ಕೊಂಡಿದ್ರು. ನೋಡಿ ಎಂತೆಂಥ ಜನ ಇರ್ತಾರಣ್ಣ. ಸ್ವಲ್ಪ ಯಾರಾದ್ರೂ ಮುಂದುವರೆದ್ರೆ ಏನಾದರೂ ಮಾಡಿ ಕಾಲೆಳಿಯೋಕ್ಕೆ ನೋಡ್ತಿರ್ತಾರೆ. ನಾವು ಅದನ್ನೇ ಮಾಡ್ಬೋದಲ್ಲ, ನಾವು ಅವ್ರಂಗೆ ಆಗ್ಬೋದು ಅನ್ಕೊಂತಾರೆ. ಅವ್ರೊಂದು ಮಾಡ್ತಾರೆ, ನಾ ಇನ್ನೇನು ಬೇರೆ ಮಾಡೋಣ, ಅವ್ರಿಗೆ ಯಾಕೆ ತೊಂದರೆ ಮಾಡೋಣ ಅನ್ನೋ ಜನ ಇಲ್ಲ ಇಲ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ದಿನ ಬೈಸ್ಕೊಳ್ತಾ ಇದ್ವಿ. ದಿನ ಯಾಕೆ ಹಿಂಗೆ ಮಾಡ್ತೀರಾ ಅಂತ ಹೇಳಿ ನಾವು ಬೈಸ್ಕೊಳ್ತಾ ಇದ್ವಿ. ಆದರೆ ನೋಡ್ರಿ, ಅವನೆಂತಾನೆ ಅವ್ನ ಅಂಗಡಿ ಇಕ್ಬೇಕಂತೆ, ಅದಕ್ಕೆ ಹಿಂಗೆ ಮಾಡ್ತಾ ಇದ್ದಾನೆ. ಕಳ್ಳಾಸಿಗೆ ಬಿದ್ದ. ಪೊಲೀಸ್ನವ್ರಿಗೆ ಇಟ್ಕೊಡ್ತಿದ್ವಿ. ಇದೊಂದು ಸತಿ ಕ್ಷಮಿಸ್ಬಿಡಿ ಅಂತ ಬೇಡ್ಕೊಂಡ. ಅದಕ್ಕೆ ಸುಮ್ಮನಾದ್ವಿ. ನಮ್ಮ ಅಂಗಡಿ ಹತ್ರನೂ ಅಷ್ಟೇ ಕಣಮ್ಮ, ಯಾರೋ ಒಬ್ಬ ಹಂಗೆ ಮಾಡೋಣ, ಬಟ್ಟೆ ಅಂಗಡಿ, ಇಲ್ಲಿ ಬಟ್ಟೆ ಚೆನ್ನಾಗಿರಲ್ಲ, ಹಂಗೆ ನಾನು ನೋಡಿ ಪೊಲೀಸ್ನ ಹತ್ತಕ್ಕೆ ಅದೇನು ಬೆಲೆ ಐತೆ ನಾನು ಅಷ್ಟು ಕರೆಕ್ಟಾಗಿ ಇಟ್ಟಿದ್ದೀನಿ. ನೀನು ಯಾಕೆ ಹಿಂಗೆ ಬಂದು ಈಗಾಗಲೆಲ್ಲ ಗಲಾಟೆ ಮಾಡ್ತೀಯಾ? ನಡಿ ಹೋಗೋಣ ಪೊಲೀಸ್ನ ಹತ್ತಕ್ಕೆ ಅಂತೇಳಿ ನಾನು ಜೋರು ಮಾಡಿದೆ ನೋಡು. ನೀನು ಯಾಕೆ ಹಿಂಗೆ ಜೋರು ಮಾಡೋದು? ನಾನು ಎಷ್ಟಕ್ಕಾದರೂ ಮಾಡ್ತೀನಿ. ಇಷ್ಟ ಇದ್ದರೆ ತಗ, ಕಷ್ಟ ಆದರೆ ಬೇಡ, ಸರಿನಾ? ನೀನು ತಗೊಂಬಿಲ್ಲ ಅಂದರೆ ದುಡ್ಡು ನಿನ್ನ ಹತ್ರ ಇರುತ್ತೆ, ನಾನು ಕೊಡಲಿಲ್ಲ ಅಂದರೆ ನನ್ನ ಐಟಮ್ ನನ್ನ ಹತ್ರ ಇರುತ್ತೆ. ಮುಚ್ಕೊಂಡು ಹೋಗ್ತಾ ಇರಬೇಕು ಅಂತ ನಾನು ಯಾವಾಗ ಗಲಾಟೆ ಮಾಡಿದ್ನ ಅವಾಗ ಒಬ್ಬ ಸುಮ್ಮನೆ ಆದ. ಈಗ ಇಂಥವ್ರು ಇರ್ತಾರೆ ಕಣಮ್ಮ, ಇಂಥ ಒಟ್ಟರು ನನ್ನ ಮಕ್ಕಳು ಎಲ್ಲೋದ್ರೂ ಇದೇ ಇರ್ತಾರೆ. ಓಕೆ ವೀಕ್ಷಕರೇ, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್, ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.